Yes. Namaste. Happy evening, all of you. Excellent evening. Welcome, my dear students. ಎಲ್ಲರಿಗೂ ಸ್ವಾಗತ. ದತ್ತ ಜಯಂತಿಯ ಶುಭಾಶಯಗಳು. ಜೈ ಗುರುದೇವ್. ಹ್ಯಾಪಿ ಈವ್ನಿಂಗ್, ಆಲ್ ಆಫ್ ಯು. ವೆಲ್ಕಮ್. ಈವ್ನಿಂಗ್ ಹ್ಯಾಪಿ ದತ್ತ ಜಯಂತಿ. ಜಯಂತಿ ಹಾರ್ದಿಕ ಶುಭಾಶಯಗಳು ಗುರುಜಿ. ದತ್ತ ಜಯಂತಿ ಈವ್ನಿಂಗ್ ಸರ್. ಮುಚ್ಚಿಡು ಅಂತ ಶುಭಾಶಯಗಳು. ದತ್ತ ಜಯಂತಿ ಶುಭಾಶಯಗಳು. ಗುಡ್ ಈವ್ನಿಂಗ್ ಸರ್. ಹ್ಯಾಪಿ ಈವ್ನಿಂಗ್ ಸರ್. ಶುಭಾಶಯಗಳು ಗುರುಜಿ. ಹ್ಯಾಪಿ ಈವ್ನಿಂಗ್ ಗುರುಜಿ. ಹ್ಯಾಪಿ ಈವ್ನಿಂಗ್ ಗುರುಜಿ. ಶುಭಾಶಯಗಳು ತಮಗೂ ಕೂಡ. ಶುಭಾಶಯಗಳು ಹ್ಯಾಪಿ ಈವ್ನಿಂಗ್ ಸರ್. ಹ್ಯಾಪಿ ಈವ್ನಿಂಗ್. ಯಾರೆಲ್ಲ ವಿಶ್ ಮಾಡಿಲ್ಲ ಅವ್ರಿಗೂ ಸಹ ಇನ್ನೊಮ್ಮೆ ಹ್ಯಾಪಿ ಈವ್ನಿಂಗ್. ಸೋ ಬ್ಯೂಟಿಫುಲ್ ಅಲ್ವಾ? ಈ ವಾರ ನೋಡಿ, ತುಂಬ ಬ್ಯೂಟಿಫುಲ್ ವಾರ. ಈ ವರ್ಷದ ಕೊನೆಯ ತಿಂಗಳ ಮೊದಲನೇ ವಾರ ನೋಡಿ, ಹನುಮಾನ್ ಜಯಂತಿ ಬಂತು, ದತ್ತ ಜಯಂತಿ ಬಂತು, ಜೊತೆಗೆ ಇವತ್ತು ಹುಣ್ಣಿಮೆ ಕೂಡ ಇದೆ. ಸೋ ಪವರ್ಫುಲ್ ವೀಕ್. ಬ್ಯೂಟಿಫುಲ್. ಸೊ ಎಲ್ಲರಿಗೂ ಸ್ವಾಗತ, ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರಿಗೂ ಹ್ಯಾಪಿ ಈವ್ನಿಂಗ್. ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ಅಮೇಝಿಂಗ್ ವಂಡರ್ಫುಲ್ ಹುಣ್ಣಿಮೆ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ಹಾರ್ಟ್ಲಿ ವೆಲ್ಕಮ್ ಆಲ್ ಆಫ್ ಯು. ಸೊ ಇವತ್ತಿನ ಈ ಹುಣ್ಣಿಮೆ ರಿಚುವಲ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಆಲ್ರೆಡಿ ನಿಮಗೆಲ್ಲರಿಗೂ ಮೆಸೇಜಲ್ಲಿ ಬಂದಿರುತ್ತೆ. ಸೊ ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಕ್ಕಂಥ ಬೇಲೀಫ್, ಪಲಾವ್ ಎಲೆ. ಓಕೆ, ಸೊ ಬೇಲೀಫ್ 5 ಬೇಲೀಫ್ ಬೇಕು. ಜೊತೆಗೆ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್. ಓಕೆ, ನೆಕ್ಸ್ಟ್ ಒಂದು ಬೌಲ್ ಅಥವಾ ತಟ್ಟೆ ಜೊತೆಗೆ ಒಂದು ಹೋಲ್ಡರ್ ಅಂದರೆ ಚಿಮ್ಟ. ಓಕೆ, ಹಾಗೆ ಕ್ಯಾಂಡಲ್ ಅಥವಾ ದೀಪ, ಮ್ಯಾಚ್ ಬಾಕ್ಸ್. ಜೊತೆಗೆ ಬೇಕು ನಿಮ್ಮ ಇಂಟೆನ್ಷನ್, ನಿಮ್ಮ ಉದ್ದೇಶಗಳು ಅಥವಾ ನಿಮ್ಮ ಗುರಿಗಳು. ನಿಮ್ಮ 5 ವಿಶಸ್ನ ರೆಡಿ ಇಟ್ಕೊಳ್ಳಿ. ಸೊ ದಟ್ ಅದನ್ನು ಇವಾಗ ಮ್ಯಾನಿಫೆಸ್ಟ್ ಮಾಡೋಣ. ವಿಲ್ ಡೂ ವಂಡರ್ಫುಲ್ ಹುಣ್ಣಿಮೆ ಮ್ಯಾನಿಫೆಸ್ಟೇಷನ್ ರಿಚುವಲ್ನ ಮಾಡೋಣ. ಓಕೆ, ಸೊ ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡ್ಕೋಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ಇಷ್ಟು ಸಾಮಗ್ರಿಗಳನ್ನ ರೆಡಿ ಇಟ್ಕೊಂಡಿರಬೇಕು. ಹೋಪ್ ಎಲ್ಲರೂ ರೆಡಿ ಇಟ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಡನ್. ಸೊ ಟೆಲ್ ಮಿ, ಯಾರೆಲ್ಲ ಈ ಒಂದು ಹುಣ್ಣಿಮೆ ರಿಚುವಲ್ನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ? FT ಅಂತ ಹಾಕಿ, ಫಸ್ಟ್ ಟೈಮ್. ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೀರಾ? FT ಅಂತ ಹಾಕಿ, ಫಸ್ಟ್ ಟೈಮ್ ಅಂತ ಹಾಕಿ. ಓಕೆ, so many. ಓಕೆ, ವಾವ್, ಸೋ ಮೆನಿ ಆರ್ ದೇರ್. ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಏನಿದೆ ಒಂದು ಮಹತ್ವ ಏನು ಅಂತ ಹೇಳಿ ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ನೋಡಿ, ಈ ಒಂದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ, ಸರಿನಾ? ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಈ 2 ದಿನ ಇದೆಯಲ್ವಾ, ತುಂಬ ಪವರ್ಫುಲ್ ದಿನಗಳಾಗಿರುತ್ತೆ. ಬಿಕಾಸ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ನಾವು ಮನುಷ್ಯರಾಗಿ ನಮ್ಮ ಮೇಲೆ ಎಲ್ಲ ಗ್ರಹಗಳ ಪ್ರಭಾವ ಇದ್ದೇ ಇರುತ್ತೆ. ಆಲ್ ದ ಪ್ಲ್ಯಾನೆಟ್ಸ್ ಎನರ್ಜಿ ಇದ್ದೇ ಇರುತ್ತೆ. ಅಟ್ ದ ಸೇಮ್ ಟೈಮ್ ಅತಿ ಹೆಚ್ಚು
ಪ್ರಭಾವ ಬೀರ್ತಕ್ಕಂಥ ಪ್ಲ್ಯಾನೆಟ್ಸ್ ಯಾವುದಪ್ಪ ಅಂದರೆ ಸೂರ್ಯ ಮತ್ತು ಚಂದ್ರ. ಅಫ್ಕೋರ್ಸ್ ಸೂರ್ಯನಿಂದ ನಮಗೆ ಗಾಳಿ ಬೆಳಕು ಶಕ್ತಿ ಎಲ್ಲನೂ ಸಿಗುತ್ತೆ. ಸೊ ಸೂರ್ಯನಿಂದಾನೇ ನಮಗೆ ಎಲ್ಲ ಒಂದು ಎನರ್ಜಿ ಬರೋಂಥದ್ದು. ಜೊತೆಗೆ ಚಂದ್ರನ ಪ್ರಭಾವ ಕೂಡ ತುಂಬ ಇದೆ ನಮ್ಮ ಭೂಮಿಯ ಮೇಲೆ, ಜೊತೆಗೆ ನಮ್ಮ ಮೇಲೂ ಕೂಡ. ಅರ್ಥ ಆಗ್ತಾ ಇದೆಯಾ? ಸೊ ಮೂನ್ನ ಇಂಪ್ಯಾಕ್ಟ್ ಸಾಕಷ್ಟಾಗತ್ತೆ, ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ತುಂಬ ಹೆಚ್ಚಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹುಣ್ಣಿಮೆ ಅಂದಾಗಿನೇನು? ಹುಣ್ಣಿಮೆ ಅಂದಾಗ ನೋಡಿ, ಪೂರ್ಣಚಂದ್ರ. ಸೊ ಇವತ್ತಿನ ದಿನ ಪೂರ್ಣಚಂದ್ರ ಅಂದರೆ ಈ ವರ್ಷದ ಕೊನೆಯ ಹುಣ್ಣಿಮೆ, ಇದು ಪವರ್ಫುಲ್ ಹುಣ್ಣಿಮೆ. ಓಕೆ, ಸೊ ಹುಣ್ಣಿಮೆ ಟೈಮಲ್ಲಿ ಏನಾಗುತ್ತೆ ನೋಡಿ, ಹುಣ್ಣಿಮೆ ಟೈಮಲ್ಲಿ ಚಂದ್ರ ತುಂಬ ಹತ್ತಿರವಾಗಿರ್ತಾನೆ ಭೂಮಿಗೆ ಆ್ಯಂಡ್ ತುಂಬ ಬ್ರೈಟ್ ಆಗಿರ್ತಾನೆ. ಸೊ ಚಂದ್ರನ ಎನರ್ಜಿ ಸಾಕಷ್ಟು ಇರುತ್ತೆ ಅವತ್ತು. ಚಂದ್ರನ ವೈಬ್ರೇಷನ್, ಎನರ್ಜಿ, ಬ್ಲೆಸ್ಸಿಂಗ್ಸ್, ಬೆಳದಿಂಗಳ ಎನರ್ಜಿ ಅಮೇಝಿಂಗ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಪೂರ್ಣ ಚಂದ್ರದ ಎನರ್ಜಿನಲ್ಲಿ ನಾವು ಮಾಡ್ತಕ್ಕಂಥ ಈ ಒಂದು ಮ್ಯಾನಿಫೆಸ್ಟೇಷನ್, ವಿಶಸ್, ಈ ರಿಚುವಲ್ಸ್ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಅಮೇಝಿಂಗ್ ಆಗಿ ಅದೇನಾಗುತ್ತೆ, ಮ್ಯಾನಿಫೆಸ್ಟ್ ಆಗಿ ವಂಡರ್ಫುಲ್ ರಿಸಲ್ಟ್ಸ್ನ ಕೊಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಪೂರ್ಣ ಚಂದ್ರ ಅಂದರೆ ಹುಣ್ಣಿಮೆ ಟೈಮಲ್ಲಿ ಚಂದ್ರನ ಪ್ರಭಾವ ತುಂಬ ಇರುತ್ತೆ ಭೂಮಿ ಮೇಲೆ, ಜೊತೆಗೆ ನಮ್ಮ ಮೇಲೆ ಕೂಡ. ಸೊ ಈ ಸಮಯದಲ್ಲಿ ನೀವು ಮಾಡೋಂಥ ರಿಚುವಲ್ಸ್ ಏನಾಗುತ್ತೆ, ತುಂಬ ಬೇಗ ಅಚೀವ್ ಆಗುತ್ತೆ, ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ನಾವೆಲ್ಲರೂ ಕೂಡ ನೋಡಿ, ವಿವಿನ್ ಅಕಾಡೆಮಿ ಕಮ್ಯುನಿಟಿನಲ್ಲಿ ಈಗ 850 ಮೆಂಬರ್ಸ್ ಜಾಯಿನ್ ಆಗಿದ್ದಾರೆ. ಎಲ್ಲರೂ ಸೇರಿ ಲಾಸ್ಟಲ್ಲಿ ಒಟ್ಟಿಗೆ ಧ್ಯಾನ, ಪವರ್ಫುಲ್ ಮ್ಯಾನಿಫೆಸ್ಟೇಷನ್, ಮೆಡಿಟೇಷನ್ ಮಾಡಿದಾಗ, ಕಾಸ್ಮಿಕ್ ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, ಅದ್ಭುತವಾದ ಎನರ್ಜಿ ಸಿಗುತ್ತೆ ನಿಮಗೆ. ಆ ಎನರ್ಜಿಯಿಂದ ನಿಮ್ಮ ವಿಶಸ್, ಗೋಲ್ಸ್ ಬೇಗ ಅಟ್ರ್ಯಾಕ್ಟ್ ಮಾಡ್ತೀರಾ, ಹಾಗೆ ಅದಕ್ಕೆ ಆ್ಯಕ್ಷನ್ಸ್ ಕೂಡ ತಗೊಳ್ತೀರಾ. ಸೊ ಇದೇ ಥರ ಈ ರಿಚುವಲ್ನ ನಾನು ಸಾಕಷ್ಟು ವರ್ಷಗಳಿಂದ ಅಂದರೆ ಫ್ಯೂ ಇಯರ್ಸಿಂದ ಇದನ್ನ ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ. ಆ್ಯಂಡ್ ಲೈವಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ವಂಡರ್ಫುಲ್ ರಿಸಲ್ಟ್ಸ್ ಪಡಿತಾ ಇದ್ರು. ದೆನ್ ಐ ಫೆಲ್ಟ್ ಬರೇ ಪೇಯ್ಡ್ ಸ್ಟೂಡೆಂಟ್ಸ್ಗೆ ಯಾಕೆ, ಎಲ್ಲರೂ ಮಾಡೋ ಥರ ಆಗಲಿ ಅಂಥೇಳಿ ದೆನ್ ಐ ಮೇಡ್ ಇಟ್ ಫಾರ್ ಓಪನ್. ಎಲ್ಲರೂ ಅಟೆಂಡ್ ಮಾಡೋ ಥರ, ಎಲ್ಲರೂ ಅಟೆಂಡ್ ಮಾಡ್ತಾಯಿದ್ರು, ಎಲ್ಲರಿಗೂ ರಿಸಲ್ಟ್ಸ್ ಬರ್ತಾಯಿತ್ತು. ದೆನ್ ಐ ಫೆಲ್ಟ್ ಇಟ್ ಯಾಕೆ ಎಲ್ಲರಿಗೂ, ಸೊ ಈವನ್ ರೀಪ್ಲೇ ಕೂಡ ಕೊಡೋಣ. ಸೊ ಯೂಟ್ಯೂಬಲ್ಲಿ ಇದು ವಾಪಸ್ ರೀಪ್ಲೇ ಕೂಡ ಬರುತ್ತೆ. 24 ಗಂಟೆಲಿ ನೀವು ಇದನ್ನು ಮಾಡಿ ರಿಸಲ್ಟ್ಸ್, ಎನರ್ಜಿ ಪಡಿಬೋದು. ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿದರೆ ಅಥವಾ ಅರ್ಧ ಸೆಂಟ್ರಲ್ ಜಾಯಿನ್ ಆಗಿದರೆ, ಈ ವಿಡಿಯೋನ ಮತ್ತೆ ನೀವು ನೋಡಿಕೊಂಡು ಯೂಟ್ಯೂಬಲ್ಲಿ 24 ಅವರ್ಸ್ ಒಳಗಡೆ ನೀವು ಈ ರಿಚುವಲ್ನ ಕಂಪ್ಲೀಟ್ ಮಾಡಿ. ಸೊ ಹುಣ್ಣಿಮೆ ಅಮಾವಾಸ್ಯೆಯ ಎನರ್ಜಿ 24 ಗಂಟೆಗಳ ಕಾಲ ಇದ್ದೇ ಇರುತ್ತೆ. ಯು ಕ್ಯಾನ್ ಡೂ ಇಟ್. ಓಕೆ, ಸೊ ಈ ರಿಚುವಲಿಂದ ಸಾಕಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ ರಿಸಲ್ಟ್ಸ್ನ ಪಡೆದು ಮ್ಯಾನಿಫೆಸ್ಟ್ ಮಾಡಿದ್ದಾರೆ, ಅಚೀವ್ ಮಾಡಿದ್ದಾರೆ, ವಂಡರ್ಫುಲ್ ರಿಸಲ್ಟ್ಸ್ನ ಪಡ್ಕೊಂಡಿದ್ದಾರೆ. ಹೌದಾ? ಎಸ್. ಸೊ ಟೆಲ್ ಮಿ, ಯಾರೆಲ್ಲ ರಿಸಲ್ಟ್ಸ್ ಪಡೆದಿದ್ದೀರಾ ಈ ಒಂದು ಹುಣ್ಣಿಮೆ ರಿಚುವಲಿಂದ? ಚಾಟ್ ಬಾಕ್ಸಲ್ಲಿ ಹಾಕಿ ಐ ಗಾಟ್ ದ ರಿಸಲ್ಟ್ ಅಂತ ಹೇಳಿ, ಅಥವಾ ಅನ್ಮ್ಯೂಟ್ ಕೂಡ ಮಾಡಿ ಹೇಳಿ ನನಗೆ, ಎಸ್ ಸರ್ ನನಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿಬಿಟ್ಟು. ರಿಸಲ್ಟ್ ಬಂದಿದೆ ಗುರು. ಚೆನ್ನಾಗಿರೋದು ರಿಸಲ್ಟ್ ಬಂದಿದೆ ಸರ್. ಐ ರಿಯಲಿ ಅಪ್ರಿಷಿಯೇಟ್ ದಟ್ ಸೋ ಮೆನಿ ಸ್ಟೂಡೆಂಟ್ಸ್, ಅಂದರೆ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಸೇರಿ ಕೂತ್ಕೊಂಡು ಮಾಡ್ತಾರೆ. ಅದೊಂದು ಖುಷಿ ನನಗೆ. ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು, ಫ್ಯಾಮಿಲಿಯವರೆಲ್ಲ ಸೇರಿ ಕೂತ್ಕೊಂಡು ಮಾಡ್ತಾರೆ, ಅದೊಂದು ಖುಷಿ. ಜೊತೆಗೆ ಮಕ್ಕಳೆಲ್ಲ ಸೇರಿ ಕೂತ್ಕೊಂಡು ಮಾಡ್ತಾರೆ. ಬಿಕಾಸ್ ಮಕ್ಳಿಗೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಅವ್ರಿಗೆ ಕಲಿಯೋಕ್ಕೆ, ಓದೋಕ್ಕೆ, ಮಾರ್ಕ್ಸ್ಗೆ, ಅವ್ರಿಗೆ ಬೇಕಾಗಿರೋದು ಎಲ್ಲನೂ ಅವ್ರಿಗೂ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಐ ಆಮ್ ವೆರಿ ಹ್ಯಾಪಿ ದಟ್ ಆ್ಯಸ್ ಅ ಕಮ್ಯುನಿಟಿಯಾಗಿ, ಆ್ಯಸ್ ಅ ವಿವಿನ್ ಅಕಾಡೆಮಿಯಿಂದ ಸಾಕಷ್ಟು ಜನರ ಒಂದು ಲೈಫಲ್ಲಿ ಒಳ್ಳೆ ರಿಸಲ್ಟ್ಸ್ ಬರೋಂಥದ್ದು, ಅವ್ರಿಗೆಲ್ಲ ಮ್ಯಾನಿಫೆಸ್ಟೇಷನ್ ಎನರ್ಜಿ ಸಿಗೋಂಥದ್ದು ಎಲ್ಲ ವಂಡರ್ಫುಲ್. ಹಾಗೆ ನಾವೆಲ್ಲರೂ ಒಟ್ಟಿಗೆ ಧ್ಯಾನ ಮಾಡ್ತೀವಿ. ಒಟ್ಟಿಗೆ ಧ್ಯಾನ ಮಾಡಿದಾಗ ಇನ್ನೂ ಪವರ್ಫುಲ್ ಎನರ್ಜಿ ಸಿಗುತ್ತೆ ನಿಮಗೆ. ಸೊ ಮೇಕ್ ಶೋರ್ ದಟ್ ಲಾಸ್ಟಲ್ಲಿ ಎಲ್ಲರೂ ಕೂಡ ಮೆಡಿಟೇಷನ್ ಲೈವಲ್ಲಿ ಮಾಡಿ, ಜೊತೆಗೆ ಕ್ಯಾಮ್ರಾ ಆನ್ ಮಾಡಿ. ಡನ್? ಸೊ ಮಾಡೋಣ, ಶುರು ಮಾಡೋಣ. ರೆಡಿ ಆಲ್ ಆಫ್ ಯು? ಎಲ್ಲರ ಹತ್ರ ಇಷ್ಟು ಸಾಮಗ್ರಿಗಳು ರೆಡಿ ಆಗಿದೆಯಾ?
ಎಸ್, ರೆಡಿ ಇದ್ರೆ ಆರ್ ಅಂತ ಟೈಪ್ ಮಾಡಿ, ಆರ್ ಅಂತ ಟೈಪ್ ಮಾಡಿ, ರೆಡಿ ಅಂತ ಟೈಪ್ ಮಾಡಿ. ಸೂಪರ್. ನೋಡಿ, ಈ ರಿಚುವಲ್ ಇಂದ ಬೆಸ್ಟ್ ರಿಸಲ್ಟ್ಸ್ ಪಡಿಬೇಕು, ಬೇಗ ನಿಮಗೆ ಅಚೀವ್ ಆಗಬೇಕು, ಮ್ಯಾನಿಫೆಸ್ಟ್ ಆಗಬೇಕು ಅಂದರೆ ಹೆಂಗೆ ಮಾಡ್ಬೇಕು ನೀವು ಅದನ್ನು ಹೇಳ್ತೀನಿ, ಸೀಕ್ರೆಟ್ ಹೇಳ್ತೀನಿ ನೋಡಿ. ಈಗ ಒಂದು ಮಾಡಿರೋ ಅಡುಗೆ ತುಂಬ ರುಚಿಯಾಗಿರಬೇಕು, ತಿಂದವರು ವಾವ್ ಅಂತ ಹೇಳಬೇಕಂದ್ರೆ ಏನು ಅರ್ಥ, ಏನು ಬೇಕಾಗುತ್ತೆ ಲೇಡೀಸ್? ತುಂಬ ಜನ ಇದ್ದೀರಲ್ಲ, ಸೊ ಐ ನೋ ದ್ಯಾಟ್ ಎಲ್ಲರೂ ಹೇಳ್ತೀರಾ ಸರ್ ತುಂಬ ಪ್ರೀತಿಯಿಂದ ಮಾಡಬೇಕು ಅಲ್ವಾ. ಇಂಗ್ರೀಡಿಯೆಂಟ್ ಏನು ಎಲ್ಲ ಹಾಕ್ತೀರಾ, ಐಟಮ್ಸ್ ಹಾಕ್ತೀರಾ, ಅದು ಗೊತ್ತು ನನಗೆ. ಬಟ್ ಅದ್ರ ಜೊತೆಗೆ ಏನು ಇಂಗ್ರೀಡಿಯೆಂಟ್ ಹಾಕ್ಬೇಕು ನೀವು? ಪ್ರೀತಿಯಿಂದ ಮಾಡಬೇಕು, ಆಸಕ್ತಿಯಿಂದ ಮಾಡಬೇಕು, ಮನಸ್ಸಿಂದ ಮಾಡಬೇಕು. ಕರೆಕ್ಟಾ? ಸೊ ಯಾವಾಗ ನನ್ನ ಮಗುಗೋಸ್ಕರ, ನನ್ನ ಹಸ್ಬೆಂಡ್ಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ ಅಂತ ನೀವು ಪ್ರೀತಿಯಿಂದ ಮಾಡ್ತೀರಾ, ಟೈಮ್ ಕೊಟ್ಟು ಮಾಡ್ತೀರಾ, ಆಸಕ್ತಿಯಿಂದ ಮಾಡ್ತೀರಾ, ಅದೇನಾಗುತ್ತೆ, ಅಡುಗೆ ಬ್ಯೂಟಿಫುಲ್, ರುಚಿಕರ ಆಗುತ್ತೆ, ವಾವ್ ಅನಿಸುತ್ತೆ. ಕರೆಕ್ಟಾ? ರೈಟ್? ಹಾಂ, ಅದೇ ಥರ ಈ ರಿಚುವಲ್ ನಿಮಗೆ ವಂಡರ್ಫುಲ್ ರಿಸಲ್ಟ್ಸ್ ಕೊಡಬೇಕಂದ್ರೆ ಅರ್ಥ ನೀವೇನು ಮಾಡಬೇಕು? ತುಂಬ ಭಕ್ತಿಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ಮನಸ್ಸಿಂದ ಮಾಡಿ, ಲಾಡ್ ಆಫ್ ಎನರ್ಜಿ ಕೊಟ್ಟು ಮಾಡಿ, ಎನರ್ಜಿಯಿಂದ ಮಾಡಿ, ಇಂಟೆನ್ಷನ್ನ ಕೊಟ್ಟು ಮಾಡಿ, ವಂಡರ್ಫುಲ್ ರಿಸಲ್ಟ್ಸ್ ಬರುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್. ಶುರು ಮಾಡೋಣ, ಪ್ರೇಯರ್ ಒಂದಿಗೆ ಶುರು ಮಾಡೋಣ. ಸೊ ಪ್ರೇಯರ್ ಮಾಡಬೇಕಾದ್ರೆ ಲೆಟ್ಸ್ ಲೈಟ್ ದ ಲ್ಯಾಂಪ್. ದೀಪ ಅಥವಾ ಕ್ಯಾಂಡಲ್ನ ಹಚ್ಕೊಳ್ಳಿ ಎಲ್ಲರೂ ಕೂಡ. ಹಾಂ, ಮತ್ತೆ ಯಾರೆಲ್ಲ ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಿದ್ದೀರಾ? ಸೊ ಯಾರ ಹತ್ರ ಎಲ್ಲ ಯಂತ್ರಗಳಿದೆ, ಲಕ್ ಯಂತ್ರ, ಮನಿ ಯಂತ್ರ, ಬೇರೆ ಯಾವುದೇ ಯಂತ್ರಗಳು, ಅಥವಾ ನಿಮ್ಮ ಹೀಲಿಂಗ್ ವಸ್ತುಗಳು ಲೈಕ್ ಸ್ಫಟಿಕ ಇರ್ಬೋದು, ಆರ್ ರುದ್ರಾಕ್ಷಿ, ಆರ್ ವಾಟ್ ಎವರ್, ನಿಮ್ಮ ಏನೇ ಒಂದು ಕ್ರಿಸ್ಟಲ್ಸ್ ಇಟ್ಕೊಂಡಿರ್ಬೋದು, ಅದನ್ನೆಲ್ಲ ಜೊತೆಗೆ ಇಟ್ಕೊಳ್ಳಿ. ಸೊ ದಟ್ ಎನರ್ಜೈಸ್ ಮಾಡ್ಬೋದು, ಕ್ಲೆನ್ಸಿಂಗ್ ಮಾಡ್ಕೋಬೋದು ನೀವು ಈ ಒಂದು ರಿಚುವಲ್ ಜೊತೆಗೆ. ಸೊ ಅದನ್ನೆಲ್ಲ ನೀವು ಜೊತೆಗೆ ಇಟ್ಕೊಳ್ಳಿ. ಡನ್. ಸೊ ಶುರು ಮಾಡೋಣ ಪ್ರೇಯರ್ ಒಂದಿಗೆ. ಪ್ರತಿಯೊಬ್ಬರು ಸೆಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನು ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ 3 ಬಾರಿ. ಬ್ರೀತ್ ಇನ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ತಾ ಇದ್ದೀರಾ, ಫೀಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಯಾವುದೇ ವರೀಸ್, ಟೆನ್ಷನ್ಸ್, ನೆಗೆಟಿವ್ಸ್ ಎಲ್ಲ ಆಚೆ ಹಾಕ್ತಾ ಇದ್ದೀರಾ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಗಮನ ಪೂರ್ತಿ ಸೆಷನ್ ಕಡೆಗೆ ತರ್ತಿದ್ದೀರಾ, ಪ್ರೆಸೆಂಟ್ ಮೂಮೆಂಟಿಗೆ ತರ್ತಿದ್ದೀರಾ. 2 ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಮಾತಾ, ಪಿತಾ, ಗುರು ದೇವ್ರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ, ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಈ ಒಂದು ಹುಣ್ಣಿಮೆ ರಿಚುವಲಿಂದ ನನಗೆ ನನ್ನ ಕನಸು, ಗುರಿಗಳು, ನನ್ನ ವಿಶಸ್ ಎಲ್ಲ ಬೇಗ ಫುಲ್ಫಿಲ್ ಆಗೋ ಥರ, ತುಂಬ ಈಸಿಯಾಗಿ ಅಚೀವ್ ಆಗೋ ಥರ, ಯಾವುದೇ ಅಡೆತಡೆಗಳಿದ್ರು ಎಲ್ಲ ನಿವಾರಣೆ ಆಗೋ ಥರ ಬ್ಲೆಸ್ಸಿಂಗ್ಸ್ ಕೊಡಿ, ಆಶೀರ್ವಾದ ಮಾಡಿ ಅಂಥೇಳಿ ಪ್ರೇ ಮಾಡ್ಕೊಳ್ಳಿ. ದತ್ತ ಜಯಂತಿಯ ಪ್ರಯುಕ್ತ ನಿಮ್ಮ ಗುರುಗಳನ್ನು, ಇಷ್ಟ ದೇವರನ್ನ, ಮನೆ ದೇವರನ್ನ ನೆನಪಿಸ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿರೋದಕ್ಕೆ. 2 ಕೈನ ರಬ್ ಮಾಡ್ತಾ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್.
ಎಸ್. ವೆರಿ ಗುಡ್. ಸೊ ಶುರು ಮಾಡೋಣ. ಪ್ರತಿಯೊಬ್ಬರು ಗಮನ ಕೊಡಿ. ಸೊ ವಾಟ್ ಈಸ್ ದಿಸ್? ಪಲಾವ್ ಎಲೆ ಅಲ್ವಾ? ಸೊ ಪಲಾವ್ ಎಲೆ ಅಂದಾಗ ತುಂಬ ಜನ ಅಂದ್ಕೊಳ್ತಾರೆ ಬರೀ ಇದು ಅಡುಗೆಗೆ ಅಷ್ಟೇ ಯೂಸ್ ಆಗುತ್ತೆ, ಪಲಾವ್ಗೆ ಬಿರಿಯಾನಿಗೆ ಅಷ್ಟೇ ಯೂಸ್ ಆಗುತ್ತೆ ಅಂತ. ಬಟ್ ಲೆಟ್ ಮಿ ಟೆಲ್ ಯು ಸ್ನೇಹಿತರೆ, ಈ ಒಂದು ಪಲಾವ್ ಎಲೆ ಬೇ ಲೀಫ್ ಇದೆಯಲ್ವಾ, ಇದರಲ್ಲಿ ಒಂದು ಅದ್ಭುತವಾದ ಸ್ಪಿರಿಚುವಲ್ ಶಕ್ತಿ ಇದೆ, ಸ್ಪಿರಿಚುವಲ್ ಎನರ್ಜಿ, ಡಿವೈನ್ ಎನರ್ಜಿ ಇದರಲ್ಲಿದೆ. ಅಥವಾ ಸೊ ನಮ್ಮ ಏನು ಮಸಾಲೆ ಪದಾರ್ಥಗಳೆಲ್ಲ ಇದೆಯಲ್ಲ, ಇದರಲ್ಲಿ ಮ್ಯಾಜಿಕಲ್ ಪವರ್ಸ್ ಇದೆ, ಮ್ಯಾಜಿಕಲ್ ಪವರ್ಸ್. ನಿಮ್ಮ ಹತ್ರ ಏನು ಚಕ್ಕೆ ಇದೆ, ಲವಂಗ ಇದೆ, ಇದರಲ್ಲೆಲ್ಲ ಮ್ಯಾಜಿಕಲ್ ಪವರ್ಸ್ ಇದೆ, ಏಲಕ್ಕಿ, ಇದೆಲ್ಲ ಮ್ಯಾಜಿಕಲ್ ಪವರ್ಸ್ ಇದೆ. ಬಳಸಕ್ಕೆ ಗೊತ್ತಿರಬೇಕಷ್ಟೇ ನಿಮಗೆ. ಅದರಲ್ಲೆಲ್ಲ ರೆಮಿಡೀಸ್ ಆಗುತ್ತೆ, ಅದೆಲ್ಲದಿಂದ ರೆಮಿಡೀಸ್ ಆಗುತ್ತೆ ಅಲ್ವಾ? ಸೊ ಈ ಒಂದು ಬೇಲೀಫಲ್ಲಿ ಒಂದು ಪವರ್ಫುಲ್ ಎನರ್ಜಿ ಇದೆ. ಸೊ ಈ ಒಂದು ಬೇಲೀಫಿಂದ ನಾವು ಏನು ಮಾಡ್ತೀವಿ, ಹುಣ್ಣಿಮೆ ಟೈಮಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ. ಆ್ಯಂಡ್ ಇದು ಅಷ್ಟೇ ಅಲ್ಲ, ಇದು ಬರ್ನ್ ಮಾಡಿದಾಗ ಇದರ ಒಂದು ಏನು ಸ್ಮೆಲ್ ಬರುತ್ತೆ, ಹೊಗೆ ಬರುತ್ತೆ, ಇದು ಕೂಡ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಡನ್. ಸೊ ಈ ಒಂದು ಬೇಲೀಫ್ ಮೇಲೆ ನಮ್ಮ ವಿಶಸ್ನ ಬರೆದು ಬರ್ನ್ ಮಾಡಿ ನಾವು ಈ ರಿಚುವಲ್ನ ಮಾಡ್ತೀವಿ. ಲೆಟ್ಸ್ ಡೂ. ಸೊ ಎಲ್ಲಿ ಬರಿಬೇಕು? ಈ ಫ್ರಂಟ್ ಸೈಡಲ್ಲಿ. ಇದು ಬ್ಯಾಕ್ ಸೈಡ್, ಇದು ಮುಂಭಾಗ, ಎಲೆಯ ಮುಂಭಾಗ. ಸೊ ಇಲ್ಲಿ ಬರೆಯುವಂಥದ್ದು. ಸೊ 5 ಬೇಲೀಫ್ನ ರೆಡಿ ಮಾಡ್ಕೊಳ್ಳಿ. ನೀಟ್ ಕ್ಲೀನ್ ಆಗಿರ್ತಕ್ಕಂಥ ಬೇಲೀಫು. ಸೊ ನೆಕ್ಸ್ಟ್ ಟೈಮ್ಗೆಲ್ಲ ರೆಡಿ ಇಟ್ಕೊಳ್ಳಿ. ಹುಣ್ಣಿಮೆಗೆಲ್ಲ ಬೇಲೀಫ್ ಬೇಕು, ಸರಿನಾ? ಒಂದಷ್ಟು ರೆಡಿ ಇಟ್ಕೊಳ್ಳಿ, ನೀಟ್ ಆ್ಯಂಡ್ ಕ್ಲೀನ್ ಆಗಿರೋದು ಹುಡುಕಿ ರೆಡಿ ಮಾಡಿ ಇಟ್ಕೋಬೇಕು ನೀವು. ಸೊ 5 ವಿಶಸ್ ಬರಿಬೇಕು ಇವಾಗ. ಒಂದು ಬೇಲೀಫಲ್ಲಿ ಒಂದನ್ನು ಬರಿತೀರ. 5 ವಿಶಸ್ ಯಾವ್ದು ಬರೆಯೋದು? ಎನಿಥಿಂಗ್. ನಿಮ್ಮ ಒಂದು ಆರೋಗ್ಯದ ಬಗ್ಗೆ ಬರಿಬೋದು, ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಬರಿಬೋದು, ನಿಮ್ಮ ಜಾಬ್ ಬಗ್ಗೆ ಬರಿಬೋದು, ಬಿಸ್ನೆಸ್ ಬಗ್ಗೆ ಬರಿಬೋದು, ನಿಮ್ಮ ಫೈನಾನ್ಷಿಯಲ್ಸ್ ಹಣಕಾಸಿನ ಬಗ್ಗೆ ಬರಿಬೋದು, ಅಥವಾ ನಿಮ್ಮ ಪರ್ಸ್ನಲ್, ನಾ ಯಾವ್ದಾದ್ರು ಇದನ್ನು ಬೈ ಮಾಡಬೇಕು ಅಥವಾ ಇದನ್ನು ಡ್ರಾಪ್ ಮಾಡಬೇಕು, ಇದನ್ನು ಸರಿಪಡಿಸ್ಕೋಬೇಕು, ನಿಮ್ಮ ವ್ಯಕ್ತಿತ್ವ ಅಂದರೆ ನಿಮ್ಮ ಪರ್ಸ್ನಲ್ ವಿಚಾರ, ಅದು ಬರಿಬೋದು. ಸೊ ಲೈಕ್ ದ್ಯಾಟ್ 5 ವಿಷಸ್ನ ಒಂದು ಬೇಲೀಫಲ್ಲಿ ಒಂದನ್ನು ಬರೀತೀರಾ. ನೋಡಿ, ಈ ಬೇಲೀಫ್ ಮೇಲೆ ಬರೆಯೋಕ್ಕೆ ಜಾಗ ಇಲ್ಲ ಅಲ್ವಾ, ಇಷ್ಟೇ ಇರೋದು. ಸೊ ಏನು ಮಾಡ್ತೀರಾ, ಫುಲ್ ಸೆಂಟೆನ್ಸ್ ಥರ ಬರೆಯೋಕ್ಕೆ ಹೋಗಲ್ಲ, 3 ಪದ 4 ಪದದಲ್ಲಿ ಬರೀತೀರ, 3, 4 ಆರ್ 5 ವರ್ಡ್ಸಲ್ಲಿ ಬರೀತೀರ, ಸರಿನಾ? ಸೊ ರೆಡ್ ಕಲರ್ ಪೆನ್ನಲ್ಲಿ ಬರೆಯುವಂಥದ್ದು. ಹೇಗೆ ಬರಿಬೇಕು? ಸಿಂಪಲ್. ಫಾರ್ ಎಕ್ಸಾಂಪಲ್ ಮನಿ, ಒಂದು ಉದಾಹರಣೆ ಕೊಡ್ತೀನಿ. ಓಕೆ, ಸೊ 5 ಲ್ಯಾಕ್ ರುಪೀಸ್ ಬರಬೇಕು ಅಲ್ವಾ, 5 ಲ್ಯಾಕ್ ರುಪೀಸ್ ಬರಬೇಕು. ಸೊ ಅದನ್ನ ಹೆಂಗೆ ಬರೀತೀರಾ? ಪ್ರೆಸೆಂಟ್ ಟೆನ್ಸಲ್ಲಿ ಬರೀತೀರಾ ಅಥವಾ ಪಾಸ್ಟ್ ಟೆನ್ಸಲ್ಲಿ ಬರೀತೀರಾ? ಆಲ್ರೆಡಿ ಬಂದಿದೆ ಅಥವಾ ಆಲ್ರೆಡಿ ಸಿಕ್ಕಿದೆ ಅನ್ನೋ ಥರ ಬರೀತೀರಾ. ಅರ್ಥ ಆಗ್ತಾ ಇದೆಯಾ? ಹೇಗೆ? ಐ ರಿಸೀವ್ಡ್ 5 ಲ್ಯಾಕ್ ರುಪೀಸ್. ಸಿಂಪಲ್, ಐ ರಿಸೀವ್ಡ್ 5 ಲ್ಯಾಕ್ ರುಪೀಸ್, ಥ್ಯಾಂಕ್ ಯು. ಈ ರೀತಿಯಾಗಿ ಆಲ್ರೆಡಿ ಬಂದಿದೆ, ಸಿಕ್ಕಿದೆ ಅನ್ನೋ ರೀತಿ ಪ್ರೆಸೆಂಟ್ ಟೆನ್ಸಲ್ಲಿ ಬರೆಯುವಂಥದ್ದು. ಡನ್. ಕನ್ನಡದಲ್ಲಾದರೂ ಬರಿಬೋದು, ಇಂಗ್ಲೀಷಲ್ಲಾದರೂ ಬರಿಬೋದು ನೀವು, ನೋ ಪ್ರಾಬ್ಲಮ್. ಓಕೆ, ರೆಡಿ ಆಲ್ ಆಫ್ ಯು? ಶುರು ಮಾಡೋಣ. ಎಸ್, ಮಕ್ಕಳ ಬಗ್ಗೆ ಎಲ್ಲದ್ರ ಬಗ್ಗೆನೂ ಬರಿಬೋದು ನೀವು. ಓಕೆ, ರೆಡ್ ಆಲ್ವೇಸ್ ಬೆಟರ್ ಮ್ಯಾನಿಫೆಸ್ಟೇಷನ್ಗೆ. ಗ್ರೀನ್ ಇದ್ದರೆ ಗ್ರೀನು ಬಳಸಿ ರೈಟ್ ನಾವು, ಅಥವಾ ರೆಡ್ಡು ಇಲ್ಲ ಬ್ಲೂನು ಇಲ್ಲ, ರೆಡ್ಡು ಇಲ್ಲ ಗ್ರೀನು ಇಲ್ಲ, ಬ್ಲೂ ಇದ್ರೂ ಬಳಸಿ, ನೋ ಪ್ರಾಬ್ಲಮ್. ಸದ್ಯಕ್ಕೆ ಬ್ಲೂ ಇದ್ರೂ ನೋ ಪ್ರಾಬ್ಲಮ್. ನೆಕ್ಸ್ಟ್ ಟೈಮ್ಗೆಲ್ಲ ರೆಡ್ ಕಲರ್ ರೆಡಿ ಇಟ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್. ಶುರು ಮಾಡೋಣ ಸ್ನೇಹಿತರೆ. ಸೊ ಪ್ರತಿಯೊಬ್ಬರು ಲಾಟ್ ಆಫ್ ಭಕ್ತಿಯಿಂದ, ಎನರ್ಜಿಯಿಂದ ಸಂಕಲ್ಪ ಮಾಡ್ತಾ, ಉದ್ದೇಶವನ್ನು ಇಟ್ಕೊಳ್ತಾ ಶುರು ಮಾಡಿ. ಎಲ್ಲರೂ ಟೇಕ್ ಅ ಬೇ ಲೀಫ್ ಆ್ಯಂಡ್ ಸ್ಟಾರ್ಟ್ ರೈಟಿಂಗ್. ಫ್ರಂಟಲ್ಲಿ ಬರಿತೀರಾ, ಬ್ಯಾಕಲ್ಲ?
ಎಸ್. ಡನ್. ಬರೀರಿ, ಇನ್ನ ಬರೀತಾ ಇದ್ದಾರೆ, ಇನ್ನ ಸಾಕಷ್ಟು ಜನ ಬರೀರಿ. ರೈಟ್. ಸೊ ಲೆಟ್ಸ್ ಎನರ್ಜೈಸ್. ಈ ಒಂದು ಬೇಲೀಫ್ಸ್ನ ಎನರ್ಜೈಸ್ ಮಾಡೋಣ, ಆಕ್ಟಿವೇಟ್ ಮಾಡೋಣ, ಸರಿನಾ? ಸೊ ಹೇಗೆ ಮಾಡಬೇಕು? ಒಂದು ಬೇಲೀಫ್ ತೊಗೊಳ್ತೀರಾ, ನೋಡಿ ಏನು ಬರ್ದಿದ್ದೀರಾ ನೋಡಿ. ನೋಡಿಬಿಟ್ಟು ಕೈ ಮೇಲೆ ಹಿಂಗೆ ಇಟ್ಕೊಳ್ತೀರಾ, ಲೆಫ್ಟ್ ಹ್ಯಾಂಡ್ ಮೇಲೆ ಒಂದು ಬೇಲೀಫ್ನ ಹಿಂಗೆ ಇಟ್ಕೊಳ್ತೀರಾ, ರೈಟ್ ಹ್ಯಾಂಡಿಂದ ಕ್ಲೋಸ್ ಮಾಡಿ, ಹೋಲ್ಡ್ ಇಟ್ ಕ್ಲೋಸ್ ಟು ಯುವರ್ ಹಾರ್ಟ್, ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಳ್ತಾ ಕಣ್ಣು ಮುಚ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಹ್ಯಾಪಿ. ಈ ಒಂದು ನನ್ನ ಗುರಿ ಈಸಿಲಿ, ಸೋ ಫಾಸ್ಟಾಗಿ, ಕ್ವಿಕ್ಕಾಗಿ, ಈಸಿಯಾಗಿ ಅಚೀವ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ, ಎನರ್ಜಿ ಕೊಡಿ ಹಸ್ತಗಳ ಮುಖಾಂತರ. ಈ ಒಂದು ವಿಶ್ಗೆ, ಬೇಲೀಫ್ಗೆ ಎನರ್ಜಿನ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ, ಹಗ್ ಮಾಡಿ, ಕಿಸ್ ಮಾಡಿ, ಎನರ್ಜಿ ಕೊಡ್ತಾ ಕೀಪ್ ಇಟ್ ಡೌನ್. ಹೀಗೆ ಒಂದೊಂದೇ ಬೇಲೀಫ್ಗೆ ಎನರ್ಜಿ ಕೊಡಿ. ಎಸ್. ಎಸ್. ಡನ್. ಎಸ್, ಯು ಕ್ಯಾನ್ ರೈಟ್. ಇನ್ಫಿನಿಟಿ ಸಿಂಬಲ್ ಬರೀರಿ, 1176 ಕೂಡ ಬರೀರಿ. ಸೊ ನಿಮ್ಮ ರೆಡ್ ಕಲರ್ ಪೆನ್ನಲ್ಲಿ ಬೇಲೀಫ್ನ ಬ್ಯಾಕ್ ಸೈಡ್ ಇನ್ಫಿನಿಟಿ ಸಿಂಬಲ್ 1176. ನೋಡಿ, ಇನ್ಫಿನಿಟಿ ಸಿಂಬಲ್ ಅಂದರೆ 8, ಮಲಗಿರೋ 8 ಇದು. ಇನ್ಫಿನಿಟಿ ಸಿಂಬಲ್ 1176 ಬೇಲೀಫ್ನ ಬ್ಯಾಕ್ ಸೈಡಲ್ಲಿ ಬರೀತೀರ. ಸೊ ಪ್ರತಿಯೊಂದು ಬೇಲೀಫ್ ಮೇಲೂ ಬ್ಯಾಕ್ ಸೈಡಲ್ಲಿ ಬರೀರಿ. ಡನ್. ಹಾಗೆ ಸ್ಟೂಡೆಂಟ್ಸ್ ಯಾರ ಹತ್ರ ಎಲ್ಲ ಕ್ರಿಸ್ಟಲ್ಸ್ ಇದೆ, ಯಂತ್ರಗಳಿದೆ, ಸೊ ಅದನ್ನೆಲ್ಲ ಏನು ಮಾಡಿ, ಎನರ್ಜೈಸ್ ಮಾಡಿ, ಕಾಯಲ್ಲಿಟ್ಕೊಳ್ಳಿ, ಎನರ್ಜೈಸ್ ಮಾಡಿ, ನಿಮ್ಮ ವಿಷಸ್ ಹೇಳ್ಕೊಡಿ, ಎನರ್ಜೈಸ್ ಮಾಡಿ, ಸರಿನಾ? ಕ್ಲೆನ್ಸ್ ಮಾಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ, ಎನರ್ಜೈಸ್ ಮಾಡ್ಕೊಳ್ಳಿ. ಹಾಗೆ ಯಾರ ಹತ್ರ ಇಲ್ಲ ಅಂಥವ್ರು ಏನು ಮಾಡಿ, ಟೇಕ್ ದ ವಾಟರ್ ಬಾಟಲ್, ನೀರು ಬಾಟಲ್ ತೊಗೊಳ್ಳಿ, ನೀರು ಬಾಟಲ್
ಹೋಲ್ಡ್ ದ ವಾಟರ್ ಬಾಟಲ್, ಎರಡು ಕೈಯಲ್ಲಿ ಬಾಟಲ್ನ ಇಟ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ. ಎರಡು ಕೈಯಿಂದ ನಿಮ್ಮ ನೀರಿಗೆ, ಬಾಟಲ್ಗೆ ಎನರ್ಜಿ ಕೊಡಿ. ನಿಮ್ಮ ವಿಶಸ್ನೆಲ್ಲ ಹೇಳ್ಕೊಳ್ಳಿ. ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತಾ, ಥ್ಯಾಂಕ್ ಯು ಹೇಳ್ತಾ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಫೀಲ್ ಮಾಡಿ ನಿಮ್ಮ ಎಲ್ಲ ವಿಶಸ್ ಈಸಿಲಿ ಅಚೀವ್ ಆಗ್ತಾ ಇರೋದನ್ನ, ಮ್ಯಾನಿಫೆಸ್ಟ್ ಆಗ್ತಾ ಇರೋದನ್ನ. ಎಸ್, ಕೀಪ್ ದ ಬಾಟಲ್. ಡನ್. ಸೊ ರೈಟ್ ನೌ ಲೆಟ್ಸ್ ಬರ್ನ್ ಮಾಡೋಣ ಆ್ಯಂಡ್ ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಸೊ ಹೇಗೆ ಮಾಡ್ತೀರಾ? ಟೇಕ್ ಅ ಬೌಲ್ ಅಥವಾ ತಟ್ಟೆ ಏನಿದೆ ತಗೊಳ್ತೀರಾ, ಹೋಲ್ಡ್ ಮಾಡಿ, ಬೇಲೀಫ್ನ ಹೋಲ್ಡ್ ಮಾಡ್ತೀರಾ. ಚಿಮ್ಟ ಹೋಲ್ಡರ್ ಒಂದಿಗೆ ಬೇಲೀಫ್ನ ಹೋಲ್ಡ್ ಮಾಡಿ, ಕ್ಯಾಂಡಲ್ ಅಥವಾ ದೀಪ ಏನಿದೆ ಅದರೊಂದಿಗೆ ಬರ್ನ್ ಮಾಡಿ, ಆ್ಯಶಸ್ ತಟ್ಟೆ ಒಳಗಡೆ ಬೀಳೋ ಥರ ಇಟ್ಕೊಳ್ಳಿ. ನೀವು ಬರ್ನ್ ಮಾಡಿದಂತಹ ಬೂದಿ ಅಂದರೆ ಬೇಲೀಫ್ನ ಬೂದಿ ಎಲ್ಲ ತಟ್ಟೆ ಒಳಗಡೆ, ಬೌಲ್ ಒಳಗಡೆ ಬೀಳಬೇಕು. ಸೊ ಬರ್ನ್ ಮಾಡ್ತಾ ನೋಡಿ, ಏನು ಹೊಗೆ ಎಲ್ಲ ಬರುತ್ತದಲ್ಲ, ತುಂಬ ಒಳ್ಳೆಯದು ನಿಮ್ಮ ಹೆಲ್ತ್ಗೂ ಕೂಡ, ಎನರ್ಜಿ ಆರಾಗೆ ಕೂಡ ತುಂಬ ಒಳ್ಳೆಯದು. ಡನ್. ಎಸ್, ಯಾರ್ದಾಗಿಲ್ಲ ಮಾಡಿ, ಕಂಪ್ಲೀಟ್ ಮಾಡಿ. ಸೊ ಆಗಿದ್ರೆ ರೈಟ್ ನಾವೇನು ಮಾಡೋಣ, ಈಗ ಬರ್ನ್ ಮಾಡಿರೋ ಆ್ಯಶಸ್ ಇದೆಯಲ್ವಾ, ತಟ್ಟೆಯಲ್ಲಿ ಏನು ಆ್ಯಶಸ್ ಇದೆ, ಇದನ್ನು ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಸೊ ರೈಟ್ ಎಲ್ಲರೂ ಆಚೆ ಹೋಗ್ತೀರಾ, ಬ್ಯಾಲ್ಕನಿ ಅಥವಾ ಟೆರೆಸ್ ಹೊರಗಡೆ ಹೋಗ್ತೀರಾ. ಆಕಾಶದಲ್ಲಿ ಚಂದ್ರ ಕಾಣಿಸಿದ್ರೆ ವೆರಿ ಗುಡ್, ಕಾಣಿಸಿಲ್ಲ ಅಂದರೂ ಪರವಾಗಿಲ್ಲ, ಚಂದ್ರ ಇದ್ದಾನೆ. ಸೊ ಆಕಾಶವನ್ನು ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ತಟ್ಟೆ ಇಟ್ಕೊಳ್ಳಿ, ಬ್ಲೋ ಮಾಡಿ. ಈ ಆ್ಯಶಸ್ ಎಲ್ಲ ಯೂನಿವರ್ಸ್ಗೆ ತಲುಪೋ ಥರ ಜೋರಾಗಿ ಗಾಳಿ ಉಬ್ಬಿಟ್ಟು ಯೂನಿವರ್ಸ್ಗೆ ತಲುಪಿಸಿ. ಅಲ್ಲೇ ಕಣ್ಣು ಮುಚ್ಕೊಳ್ಳಿ, 30 ಸೆಕೆಂಡ್ಸ್ ನಿಂತ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ವಿಶಸ್ ಎಲ್ಲ ಅಚೀವ್ ಆಗ್ತಾ ಇರೋದನ್ನು. ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಾ ಕಮ್ ಬ್ಯಾಕ್. 30 ಸೆಕೆಂಡ್ಸ್ ಕಣ್ಣು ಮುಚ್ಕೊಂಡು ನಿಂತ್ಕೊಂಡು ಆಮೇಲೆ ಎಲ್ಲರೂ ವಾಪಸ್ ಬನ್ನಿ. ಓಕೆ, ರೈಟ್ ಎಲ್ಲರೂ ಹೋಗಿ ಟೆರೆಸ್ಗೆ ಅಥವಾ ಬಾಲ್ಕನಿಗೆ
ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿಬಿಟ್ಟು ವಾಪಸ್ ಬನ್ನಿ. ದೀಪ ಹಾಗೆ ಇರಲಿ, ಕ್ಯಾಂಡಲ್ ದೀಪ ಹಾಗೆ ಇರಲಿ. ವಿಲ್ ಡೂ ಅ ಮೆಡಿಟೇಷನ್. ಸೊ ನಾನು ಮಾಡಿ ಬರ್ತೀನಿ, ಎಲ್ಲರೂ ಕಂಪ್ಲೀಟ್ ಮಾಡಿ ಬನ್ನಿ. ಎಸ್, ಡನ್. ನೋಡಿ, ಕ್ಯಾಮ್ರಾ ಆನ್ ಆಗಿರೋರು ಬಂದಿದ್ದೀರಾ ಅಂದರೆ ಕಾಣಿಸ್ತಾ ಇದ್ದೀರಾ, ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಆಫ್ ಆಗಿರೋರು ಐ ಡೋಂಟ್ ನೋ ನೀವು ಬಂದ್ರಾ ಬಂದಿಲ್ವಾ ಗೊತ್ತಾಗಲ್ಲ. ಸೊ ಚಾಟ್ ಬಾಕ್ಸಲ್ಲಿ ಡನ್ ಅಥವಾ ಡಿ ಅಂತ ಹಾಕಿ, ಸೊ ದಟ್ ಬಂದಿದ್ದೀರಾ ಅಂತ ಗೊತ್ತಾಗುತ್ತೆ. ವೆರಿ ಗುಡ್. ನೈಸ್. ಸೊ ಸ್ನೇಹಿತರೆ, ಲೆಟ್ಸ್ ಡೂ ಅ ಪವರ್ಫುಲ್ ಮೆಡಿಟೇಷನ್. ಓಕೆ, ಹೀಲಿಂಗ್, ಕ್ಲೆನ್ಸಿಂಗ್ ಆಸ್ ವೆಲ್ ಆಸ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಮಾಡೋಣ. ಪವರ್ಫುಲ್ ಆಗಿರುತ್ತೆ. ಐ ವಾಂಟ್ ಎಲ್ಲರೂ ಕೂಡ ಲೈವಲ್ಲಿ ಮಾಡಿ, ಕ್ಯಾಮ್ರಾ ಆನ್ ಮಾಡ್ತಾ ಮಾಡಿ, ಬಿಕಾಸ್ ಹೈ ಎನರ್ಜಿ ಪಡಿತೀರ. ನೋಡಿ, ಫಸ್ಟ್ ಆಫ್ ಆಲ್ ಇವತ್ತು ದತ್ತ ಜಯಂತಿ ಇದೆ. ಓಕೆ, ಹುಣ್ಣಿಮೆ ದಿನ ಧ್ಯಾನ ಮಾಡಿದಾಗ ನೀವು ಮಾಮೂಲಿ ದಿನದಲ್ಲಿ ಧ್ಯಾನ ಮಾಡೋದಕ್ಕಿಂತ ಹುಣ್ಣಿಮೆ ದಿನದಲ್ಲಿ, ಹುಣ್ಣಿಮೆ ಸಮಯದಲ್ಲಿ ಧ್ಯಾನ ಮಾಡಿದಾಗ 10 ಪಟ್ಟು ಎನರ್ಜಿ ಸಿಗುತ್ತೆ, ಪವರ್ಫುಲ್ ಆಗಿರುತ್ತೆ. ಅದರಲ್ಲೂ 900+ ಕಮ್ಯುನಿಟಿ ಮೆಂಬರ್ಸ್ ಒಟ್ಟಿಗೆ ಧ್ಯಾನ ಮಾಡ್ತಾ ನನ್ನ ಜೊತೆ 100 ಪಟ್ಟು ಎನರ್ಜಿ ಸಿಗುತ್ತೆ. ಸೊ ಮೇಕ್ ಶೋರ್ ದಟ್ ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ತಾ ಪವರ್ಫುಲ್ಲಾಗಿ ಧ್ಯಾನ ಮಾಡ್ತಿರಂತೆ. ಓಕೆ, ದೀಪ ಕ್ಯಾಂಡಲ್ ಹಾಗೆ ಇರಲಿ, ಎದುರುಗಡೆ ಇಟ್ಕೊಳ್ಳಿ. ಸೊ ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಹಸ್ತದಲ್ಲಿ ಮುದ್ರೆ ತಗೊಳ್ಳಿ, ಜ್ಞಾನ ಮುದ್ರೆ, ಮಂಡಿಯ ಮೇಲೆ ಇಟ್ಕೊಳ್ಳಿ, ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ.
ಫೀಲ್ ಮಾಡಿ, ನಿಮ್ಮನ್ನು ನೀವು ಫೀಲ್ ಮಾಡಿ, ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ. ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆ, ಆ ಒಂದು ಖುಷಿ, ಸಮಾಧಾನ, ಪೀಸ್ಫುಲ್ನೆಸ್ ಎಕ್ಸ್ಪೀರಿಯನ್ಸ್ ಮಾಡಿ, ಅನುಭವ ಮಾಡಿ. ನಿಮ್ಮನ್ನು ನೀವು ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ. ಇಮ್ಯಾಜಿನ್ ಮಾಡಿ, ನೀವೊಂದು ಸಮುದ್ರ ತೀರದಲ್ಲೋ, ನದಿ ತೀರದಲ್ಲೋ ಬೆಳದಿಂಗಳ ಬೆಳಕಿನಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ನಿಮ್ಮನ್ನು ನೀವು ಅಥವಾ ಯಾವುದೋ ಒಂದು ಬೆಟ್ಟದ ತುದಿಯಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೀರಾ. ವಂಡರ್ಫುಲ್ ಎನರ್ಜಿನ ಪಡಿತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ರೈಟ್ ನಾವು ನೀವಿರ್ತಕ್ಕಂಥ ಜಾಗ, ನಿಮ್ಮ ಮನೆಯಲ್ಲಿ, ನಿಮ್ಮ ರೂಮಲ್ಲಿ ಎಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೀರಾ ಇಮ್ಯಾಜಿನ್ ಮಾಡಿ, ಕಲ್ಪನೆ ಮಾಡಿ. ಕಣ್ಣಿನ ಪರದೆ ಮೇಲೆ ವಿಜುವಲೈಸ್ ಮಾಡಿ. ಇಮ್ಯಾಜಿನ್ ಮಾಡಿ, ಪೂರ್ಣ ಚಂದ್ರನನ್ನ, ಫುಲ್ ಮೂನ್ನ ಕಣ್ಮುಂದೆ ಇಮ್ಯಾಜಿನ್ ಮಾಡಿ. ನೋಡಿ, ಚಂದ್ರನಿಂದ ಒಂದು ಪ್ರಕಾಶಮಾನವಾದ ವಾಯ್ಲೆಟ್ ಕಲರ್, ನೇರಳೆ ಬಣ್ಣದ ಒಂದು ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಚಂದ್ರನಿಂದ ಹೊರಟಿದೆ. ಸೀದಾ ಚಂದ್ರನಿಂದ ಹೊರಟು ನಮ್ಮ ಭೂಮಿಯನ್ನ ತಲುಪ್ತಾ ಇದೆ. ಇಮ್ಯಾಜಿನ್ ಮಾಡಿ. ನಮ್ಮ ಭೂಮಿಯನ್ನ ತಲುಪ್ತಾ ಹತ್ರ ಬರ್ತಾ ಬರ್ತಾ ನಮ್ಮ ದೇಶ, ನಮ್ಮ ರಾಜ್ಯ, ನಾವಿರ್ತಕ್ಕಂಥ ಊರನ್ನ ತಲುಪ್ತಾ ಇದೆ. ಇಮ್ಯಾಜಿನ್ ಮಾಡಿ, ನಾವಿರ್ತಕ್ಕಂಥ ಏರಿಯಾ, ನಮ್ಮ ರೋಡ್, ನಮ್ಮ ಮನೆಯನ್ನ ಎಂಟರ್ ಮಾಡ್ತಾ ಇದೆ. ನಮ್ಮ ಮನೆಯನ್ನ ಎಂಟರ್ ಮಾಡಿ ಸಂಪೂರ್ಣವಾಗಿ ನಮ್ಮನ್ನ ಆವರಿಸ್ಕೊಳ್ತಾ ಇದೆ. ಇಮ್ಯಾಜಿನ್ ಮಾಡಿ, ಆ ಒಂದು ನೇರಳೆ ಬಣ್ಣದ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ಒಳಗಡೆ ತೇಲ್ತಾ ಇದ್ದೀರಾ. ಈ ಒಂದು ಎನರ್ಜಿ ಬಾಲ್ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ನೆಗೆಟಿವ್ಸ್, ಯಾವುದೇ ಬ್ಲಾಕೇಜಸ್, ಅಡೆತಡೆಗಳು, ಯಾವುದೇ ನೋವುಗಳು, ದುಃಖಗಳು, ಪ್ರಾಬ್ಲಮ್ಸ್, ದೇಹದ ಬಾಧೆಗಳು ಎಲ್ಲವನ್ನ ಹೀಲ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ಬೇಡದಿರೋದನ್ನೆಲ್ಲ ರಿಮೂವ್ ಮಾಡ್ತಾ ಇದೆ ನಿಮ್ಮ ದೇಹದಿಂದ, ಮನಸ್ಸಿನಿಂದ. ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕತೆಗಳು, ನೆಗೆಟಿವ್ ಭಾವನೆಗಳು ಎಲ್ಲವನ್ನ ಹೀಲ್ ಮಾಡ್ತಾ ಇದೆ, ರಿಮೂವ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ. ತುಂಬಾ ಲೈಟ್ ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ಈ ಒಂದು ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ನಿಮ್ಮ ಮನೆಯವ್ರನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಫ್ಯಾಮಿಲಿ ಪೀಪಲ್ನೆಲ್ಲ ಆವರಿಸ್ಕೊಳ್ತಾ ಅವರನ್ನು ಕೂಡ ಸಂಪೂರ್ಣವಾಗಿ ಹೀಲ್ ಮಾಡ್ತಾ ಇದೆ. ಹಾಗೆ ಈ ಎನರ್ಜಿ ಬಾಲ್ ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಮನೆಯನ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಮನೆಯ ಮೂಲೆ ಮೂಲೆ ಎಲ್ಲ ಕಡೆಗೂ ಆವರಿಸ್ಕೊಳ್ತಾ ನಿಮ್ಮ ಮನೆಯನ್ನ ಸಂಪೂರ್ಣವಾಗಿ ಹೀಲ್ ಮಾಡ್ತಾ ಇದೆ, ಕ್ಲೆನ್ಸ್ ಮಾಡ್ತಾ ಇದೆ. ನೆಗೆಟಿವ್ಸ್ನೆಲ್ಲ ತೆಗೆದಾಕ್ತಾ ಇದೆ. ಇಮ್ಯಾಜಿನ್ ಮಾಡಿ. ಹಾಗೆ ಈ ಎನರ್ಜಿ ಬಾಲ್ ಸಣ್ಣದಾಗ್ತಾ ಆಗ್ತಾ ಆಗ್ತಾ ಹಾಗೆ ಮಾಯ ಆಗ್ತಾ ಇದೆ.
ಫೀಲ್ ಮಾಡಿ, ತುಂಬ ಲೈಟ್ ಫೀಲ್ ಮಾಡ್ತಾ ಇದ್ದೀರಾ, ಹಗುರ ಅನ್ನಿಸ್ತಾ ಇದೆ, ಏನೋ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಕಲ್ಪನೆ ಮಾಡಿ, ಇಮ್ಯಾಜಿನ್ ಮಾಡಿ, ಪೂರ್ಣ ಚಂದ್ರನಿಂದ ಪ್ರಕಾಶಮಾನವಾದ ಒಂದು ಗೋಲ್ಡನ್ ಕಲರ್ ಬ್ರೈಟ್ ಆಗಿ ಹೊಳಿತಾ ಇರ್ತಕ್ಕಂಥ ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ಚಂದ್ರನಿಂದ ಹೊರಟು ಸೀದಾ ಭೂಮಿಯನ್ನು ತಲುಪ್ತಾ ಇದೆ. ಈ ಒಂದು ಪ್ರಕಾಶಮಾನವಾದ ಗೋಲ್ಡನ್ ಎನರ್ಜಿ ಬಾಲ್, ಎನರ್ಜಿ ಸರ್ಕಲ್ ನಮ್ಮ ದೇಶ, ನಮ್ಮ ರಾಜ್ಯ, ನಾವಿರ್ತಕ್ಕಂಥ ಊರನ್ನು ತಲುಪ್ತಾ ಇದೆ. ಹಾಗೆ ನಮ್ಮ ಏರಿಯಾ, ನಮ್ಮ ರೋಡನ್ನು ತಲುಪ್ತಾ ಇದೆ, ನಮ್ಮ ಮನೆಯನ್ನು ಎಂಟರ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ, ನಮ್ಮನ್ನು ಆವರಿಸ್ಕೊಳ್ತಾ ಇದೆ. ಫೀಲ್ ಮಾಡಿ, ಈ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಒಳಗಡೆ ತೇಲ್ತಾ ಇದ್ದೀರಾ, ಕಂಪ್ಲೀಟ್ಲಿ ಮುಳುಗೋಗಿದ್ದೀರಾ. ಈ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮನ್ನ ಸಂಪೂರ್ಣವಾಗಿ ಎನರ್ಜೈಸ್ ಮಾಡ್ತಾ ಇದೆ. ನಿಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ನವ ಚೈತನ್ಯ, ಹೊಸ ಹುರುಪು, ಹುಮ್ಮಸ್ಸು, ಶಕ್ತಿಯನ್ನು ತುಂಬ್ತಾ ಇದೆ, ಪಾಸಿಟಿವಿಟಿನ ತುಂಬ್ತಾ ಇದೆ, ಧೈರ್ಯವನ್ನು ತುಂಬ್ತಾ ಇದೆ, ಕಾನ್ಫಿಡೆನ್ಸ್ನ ತುಂಬ್ತಾ ಇದೆ. ಇಮ್ಯಾಜಿನ್ ಮಾಡಿ, ಸಾಕಷ್ಟು ಎನರ್ಜಿನ ಪಡಿತಾ ಇದ್ದೀರಾ, ಶಕ್ತಿಯನ್ನು ಪಡಿತಾ ಇದ್ದೀರಾ, ಕಂಪ್ಲೀಟ್ಲಿ ರೀಚಾರ್ಜ್ ಆಗ್ತಾ ಇದ್ದೀರಾ. ಹಾಗೆ ಈ ಒಂದು ಎನರ್ಜಿ ಬಾಲ್ ನಿಮ್ಮ ಫ್ಯಾಮಿಲಿ ಪೀಪಲ್ನೆಲ್ಲ ಆವರಿಸ್ಕೊಳ್ತಾ ಇದೆ. ಅವರನ್ನು ಸಂಪೂರ್ಣವಾಗಿ ಎನರ್ಜೈಸ್ ಮಾಡ್ತಾ ಇದೆ, ಪಾಸಿಟಿವ್ ಆಗಿ ರೀಚಾರ್ಜ್ ಮಾಡ್ತಾ ಇದೆ. ಇಮ್ಯಾಜಿನ್ ಮಾಡಿ, ಈ ಒಂದು ನೇರಳೆ ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ನಿಮ್ಮ ಮನೆಯ ಮೂಲೆ ಮೂಲೆನೂ ಆವರಿಸ್ಕೊಳ್ತಾ ಇದೆ, ಕಂಪ್ಲೀಟ್ಲಿ ನಿಮ್ಮ ಮನೆಯನ್ನ ಎನರ್ಜೈಸ್ ಮಾಡ್ತಾ ಇದೆ, ಪಾಸಿಟಿವ್ ಇಂದ ತುಂಬ್ತಾ ಇದೆ, ನಿಮ್ಮ ಮನೆಯನ್ನ ಶಕ್ತಿಯುತಗೊಳಿಸ್ತಾ ಇದೆ. ಇಮ್ಯಾಜಿನ್ ಮಾಡಿ, ಈ ಒಂದು ಗೋಲ್ಡನ್ ಕಲರ್ ಎನರ್ಜಿ ಬಾಲ್ ಹಾಗೆ ಸಣ್ಣದಾಗ್ತಾ ಆಗ್ತಾ ಆಗ್ತಾ ಹಾಗೆ ಮಾಯ ಆಗ್ತಾ ಇದೆ. ಫೀಲ್ ಮಾಡಿ, ಯಾವ ಥರ ಒಂದು ಪಾಸಿಟಿವ್ ಎನರ್ಜಿನ ಪಡೆದಿದ್ದೀರಾ, ರೀಚಾರ್ಜ್ ಆಗಿದ್ದೀರಾ, ಶಕ್ತಿಯನ್ನು ತುಂಬಿಕೊಂಡಿದ್ದೀರಾ, ಕಾಸ್ಮಿಕ್ ಇಂದ, ಯೂನಿವರ್ಸ್ ಇಂದ ಹೈ ಎನರ್ಜಿನ ಪಡ್ಕೊಂಡಿದ್ದೀರಾ. ವಿತ್ ದ ಸೇಮ್ ಎನರ್ಜಿ ನಿಮ್ಮ ಎಲ್ಲ ವಿಶಸ್ನ ನೆನಪಿಸ್ಕೊಳ್ತಾ, ಇಮ್ಯಾಜಿನ್ ಮಾಡ್ತಾ, ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ ಈ ಒಂದು ಪವರ್ಫುಲ್ ಮಂತ್ರದೊಂದಿಗೆ.
ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ ಕಂಪ್ಲೀಟ್ಲಿ ಸರೆಂಡರ್ ಆಗಿ, ಕನೆಕ್ಟ್ ಆಗಿ ಕಾಸ್ಮಿಕ್ ಎನರ್ಜಿಯ ಜೊತೆ, ಯೂನಿವರ್ಸಲ್ ಎನರ್ಜಿಯ ಜೊತೆ. ಫಿಂಗರ್ಸ್ ಓಪನ್, ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಸ್ತಗಳ ಮುಖಾಂತರ, ಫಿಂಗರ್ಸ್ನ ಮುಖಾಂತರ ಡೀಪ್ ಇನ್ಹೇಲ್ ಮಾಡ್ತಾ ರೀಚಾರ್ಜ್ ಮಾಡ್ಕೊಳ್ಳಿ. ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ, ಎನರ್ಜಿನ ಪಡ್ಕೊಳ್ಳಿ. ಯೂನಿವರ್ಸಿಂದ, ಕಾಸ್ಮಿಕ್ಕಿಂದ, ಪೂರ್ಣ ಚಂದ್ರನಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದು ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಲೈಫಲ್ಲೂ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಡೀಪ್ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ನಿಮ್ಮ ಎರಡೂ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ, ಯೂನಿವರ್ಸಿಂದ ಒಂದು ಗೋಲ್ಡನ್ ಕಲರ್ ಎನರ್ಜಿ ನಿಮ್ಮ ಹಸ್ತಗಳಲ್ಲಿ ತುಂಬಿಕೊಳ್ತಾ ಇದೆ. ಫೀಲ್ ಮಾಡಿ ನಿಮ್ಮ ಹಸ್ತದಲ್ಲಿ ಎನರ್ಜಿನ, ಎರಡೂ ಹಸ್ತದಲ್ಲಿ ಎನರ್ಜಿ ತುಂಬಿಕೊಳ್ತಾ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ನಿಮ್ಮ ಎರಡೂ ಹಸ್ತಗಳನ್ನು ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ, ಆಶೀರ್ವಾದ ರೂಪದಲ್ಲಿ. ಸೆಷನ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಎನರ್ಜಿ ಕೊಡಿ, ಬ್ಲೆಸ್ಸಿಂಗ್ಸ್ ಕೊಡಿ. ಎಲ್ಲ ವಿಷಸ್ ಫುಲ್ಫಿಲ್ ಆಗೋ ಥರ ಬ್ಲೆಸ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನು ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಎನರ್ಜಿ, ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ಇವತ್ತಿನ ಸೆಷನ್ಗೆ, ಈ ಒಂದು ರಿಚುವಲ್ಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ವಿತ್ ದ ಸ್ಮೈಲ್ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. Yes. So, how are you feeling right now? How was the experience? Unmute ಮಾಡಿ ಒಂದು ವರ್ಡಲ್ಲಿ ಹೇಳಿ, ಹೇಗಿತ್ತು ನಿಮ್ಮ ಒಂದು ಈ ಹುಣ್ಣಿಮೆ ರಿಚುವಲ್ನ ಅನುಭವ? ಹೇಗಿದೆ ಎಕ್ಸ್ಪೀರಿಯನ್ಸ್? Charged and relaxed. ಆಗಿತ್ತು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಸೋ ಮಚ್. ಚೆನ್ನಾಗಿದೆ. Thank you so much, Guruji. ಕೊಟ್ಟಿದ್ದೀರಾ, ಸೂಪರ್ ಎನರ್ಜಿ. ಥ್ಯಾಂಕ್ ಯು ಸರ್. Thank you. Guruji, thank you. Guruji, thank you so much. So much, Guruji. It was a beautiful session, Guruji. ಒಂದು ಸಮಯನ ನಮಗೆ ಮೀಸಲಿಟ್ಟಿದ್ದಕ್ಕೆ ಥ್ಯಾಂಕ್ ಯು ಗುರುಗಳೇ. ಚೆನ್ನಾಗಿದೆ. ಅದ್ಭುತವಾದ ಅನುಭವ.
ಮಿಷನ್ 1K ಆಗ್ತದೆ ಗುರುಜಿ. Amazing, wonderful. Thank you so much. ಲಿಸನ್, ಕೇಳಿಸ್ಕೊಳ್ಳಿ. ಇವಾಗ ಏನು ಮಾಡಬೇಕು? ಸೊ ರೈಟ್ ನೌ ಸೆಷನ್ ನಂತರ ಅಗೇನ್ ನೀರು ಬಾಟಲ್ ತಗೊಳ್ಳಿ, ನೀರು ತುಂಬಿಸಿ. ಓಕೆ, ಪ್ಲಾಸ್ಟಿಕ್ ಬೇಡ, ಪ್ಲಾಸ್ಟಿಕ್ ಬಾಟಲ್ ಬಿಟ್ಟು ಬೇರೆ ಯಾವುದೇ ಬಾಟಲ್ ಆಗಲಿ ಅಥವಾ ಗ್ಲಾಸ್ ಆಗಲಿ ಚೊಂಬಾಗಲಿ ಯಾವುದಾದ್ರೂ ಸರಿ ನೀರು ತುಂಬಿಸಿ. ಮತ್ತೊಮ್ಮೆ ಕೈಲಿಟ್ಕೊಳ್ಳಿ, ನಿಮ್ಮೆಲ್ಲ ವಿಶಸ್ನ ಹೇಳ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡಿ, ಎನರ್ಜಿ ಕೊಡಿ, ನೀರಿಗೆ ಎನರ್ಜಿ ಕೊಡಿ. ನೀರನ್ನು ಹೊರಗಡೆ ಇಡಿ, ಬ್ಯಾಲ್ಕನಿ, ಟೆರೆಸ್ ಎಲ್ಲಾದರೂ ಹೊರಗಡೆ ಇಡಿ. ಪೂರ್ಣ ಚಂದ್ರನ ಬೆಳಕು ಅದ್ರ ಮೇಲೆ ಬಿದ್ದರೂ ಓಕೆ, ಬೀಳಲಿಲ್ಲ ಅಂದರೂ ಓಕೆ, ಜಸ್ಟ್ ಹೊರಗಡೆ ಇಡಿ. ಲೆಟ್ ಇಟ್ ರೀಚಾರ್ಜ್. ಹೋಲ್ ನೈಟ್ ಪೂರ್ಣ ಚಂದ್ರನ ಬೆಳಕಿನಲ್ಲಿ ಎನರ್ಜಿಯಿಂದ ರೀಚಾರ್ಜ್ ಆಗಲಿ, ಎನರ್ಜೈಸ್ ಆಗಲಿ ವಾಟರ್. ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ತಗೊಂಡು ಕುಡೀರಿ, ಪೂರ್ತಿಯಾಗಿ ಖಾಲಿ ಮಾಡಿ. ಬೆಳಗ್ಗೆ ಬೇಗ ಎದ್ದು ಆ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ. ವಂಡರ್ಫುಲ್ ಎನರ್ಜಿ ಬರುತ್ತೆ ಆ ಹೋಲ್ ನೈಟ್ ಎನರ್ಜೈಸ್ ಆಗಿರ್ತಕ್ಕಂಥ ವಾಟರ್ ಕುಡಿಯೋದ್ರಿಂದ. ಮಾಡ್ತೀರಾ? ಎಸ್, ಇಲ್ಲ ಎಲ್ಲರೂ ಕುಡಿಬೋದು, ಏನು ತೊಂದರೆ ಇಲ್ಲ. ಸೂಪರ್, ವಂಡರ್ಫುಲ್. ರೈಟ್ ಸ್ನೇಹಿತರೆ, ಸೊ ಗೆಟ್ ರೆಡಿ. ಈ ವರ್ಷದ ಕೊನೆಯ ತಿಂಗಳಿದು. ವಿಲ್ ಹ್ಯಾವ್ ಸಮ್ ವಂಡರ್ಫುಲ್ ಕ್ಲಾಸಸ್. 2026 ಹೇಗಿರುತ್ತೆ, ವಿಲ್ ಹ್ಯಾವ್ ಒನ್ ಪ್ರಿಡಿಕ್ಷನ್. 2026ನ ಒಂದು ಕ್ಲಾಸ್, ಈ ಮುಂದಿನ ವರ್ಷ 2026 ಹೇಗಿರುತ್ತೆ, ಅದನ್ನ ಹೇಗೆ ಕಂಡುಹಿಡಿಯೋದು, ನೀವು ಹೇಗೆ ಒಂದು ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಹೇಗೆ ಪ್ರಿಡಿಕ್ಷನ್ ಮಾಡೋಂಥದ್ದು, ಇದನ್ನೆಲ್ಲ ತಿಳ್ಕೊಳ್ಳೋಣ. ವಿಲ್ ಹ್ಯಾವ್ ಸಮ್ 2 or 3 ಸೆಷನ್ಸ್ ಫ್ರೀ ಕ್ಲಾಸ್ ಅನೌನ್ಸ್ ಮಾಡ್ತೀನಿ, ಅಟೆಂಡ್ ಮಾಡಿ ಎಲ್ಲರೂ. ಜೊತೆಗೆ ಗೆಟ್ ರೆಡಿ ಫಾರ್ ಯಾರಿಗೆಲ್ಲ 2026 ನಿಮ್ಮ ವರ್ಷ ನಿಮ್ಮದಾಗಿಸ್ಕೋಬೇಕು, 10x ಬೆಳಿಬೇಕು, 100x ಬೆಳಿಬೇಕು ಅಂತ ಯಾರಿಗೆಲ್ಲ ಆಸಕ್ತಿ ಇದೆ, ಯಾರೆಲ್ಲ 2026ನ ಮ್ಯಾನಿಫೆಸ್ಟ್ ಮಾಡಬೇಕಂತಿದ್ದೀರಾ, ಸಂಕಲ್ಪ ಸಿದ್ಧಿ ಅಲ್ಲಿ ಅನೌನ್ಸ್ ಆಫ್ಲೈನ್ ಪ್ರೋಗ್ರಾಮ್ ಜನವರಿ ಸ್ಟಾರ್ಟಿಂಗಲ್ಲೇ ಇರುತ್ತೆ. ನಿಮ್ಮ ಹೋಲ್ ವರ್ಷ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ 1 ಡೇ ಆಫ್ಲೈನ್ ಪ್ರೋಗ್ರಾಮ್ ಸೊ ಅನೌನ್ಸ್ ಆಗುತ್ತೆ. ಲಿಮಿಟೆಡ್ ಸೀಟ್ಸ್, ಇದು ಆಫ್ಲೈನ್ ಪ್ರೋಗ್ರಾಮ್ ಅಲ್ಲ, ಹೋಟೆಲಲ್ಲಿ ನಡೆಯುತ್ತೆ. ಇಟ್ಸ್ ಲಿಮಿಟೆಡ್ ಜಾಗ ಇರುತ್ತೆ. ಸೊ ಯಾರು ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಟಕ್ ಅಂತ ಫುಲ್ ಆಗಿಬಿಡುತ್ತೆ. ಸೊ ಬಿ ರೆಡಿ ಟು ಬಿ ಅ ಪಾರ್ಟ್ ಆಫ್ ಸಂಕಲ್ಪ ಸಿದ್ಧಿ ಮ್ಯಾನಿಫೆಸ್ಟ್ ಯುವರ್ 2026. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್ ಎಲ್ಲರಿಗೂ. ವಂಡರ್ಫುಲ್ ಎನರ್ಜಿ ಸಿಕ್ಕಿದೆ. ರೈಟ್ ನೌ ವಿತ್ ದ ಸೇಮ್ ಎನರ್ಜಿ ಏನು ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಆ್ಯಕ್ಷನ್ ಮಾಡಿ. ನೀವೇನೆಲ್ಲ ಅಂದ್ಕೊಂಡಿದ್ದೀರ ಅದಕ್ಕೆ ಎಫರ್ಟು ಹಾಕಬೇಕು, ನೀವು ಕರ್ಮ ಕೂಡ ಮಾಡಬೇಕು. ಸೊ ಒಳ್ಳೆ ಎಫರ್ಟ್ ಹಾಕಿ ಆ್ಯಕ್ಷನ್ ಮಾಡಿ, ಜೊತೆಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ದೀಪ ಆರಿಸ್ಬೋದು ಇವಾಗ ನೀವು. ದೀಪ ಉಫ್ ಅಂತ ಆರಿಸ್ಬೇಡಿ, ಕೈಯಲ್ಲಿ ಅಥವಾ ಗಾಳಿ ಹಿಂಗೆ ಕೈಯಲ್ಲಿ ಬೀಸ್ಬಿಟ್ಟು ಆರಿಸಿ. ಓಕೆ, ಸೊ ಹ್ಯಾಪಿ ನೈಟ್ ಎಲ್ಲರಿಗೂ. ಶುಭರಾತ್ರಿ. ಸಿ ಯು ಆಲ್ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಸೆಷನ್. ಟಿಲ್ ದೆನ್ ಟೇಕ್ ಕೇರ್. ಯಾರು ಮಿಸ್ ಮಾಡಿದ್ರಿ, ಈ ಒಂದು ವಿಡಿಯೋ ಮತ್ತೆ ಯೂಟ್ಯೂಬಲ್ಲಿ ಬರುತ್ತೆ. ಸೊ ನೋಡಿ, ನೀವು ಮತ್ತೆ 24 ಗಂಟೆಲಿ ಪ್ರಾಕ್ಟೀಸ್ ಮಾಡೋದು, ಕಂಪ್ಲೀಟ್ ಮಾಡಿ ರಿಚುವಲ್ನ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ನೈಟ್. ಶುಭರಾತ್ರಿ. ಹ್ಯಾಪಿ ನೈಟ್. Thank you, Guruji. Happy night. ಧನ್ಯವಾದಗಳು. Good night, sir. I want to attend. Happy night, sir. Thank you. ಧನ್ಯವಾದ, sir.
Thank you so much, Guruji. Happy night, sir. ರಿಮೆಂಬರ್, ನೀರು ತುಂಬಿಸಿವಾಗ ನೀರು ತುಂಬಿಸ್ಬಿಟ್ಟು ಮತ್ತೊಮ್ಮೆ ಎನರ್ಜಿ ಕೊಡಿ, ವಿಷಸ್ ಎಲ್ಲ ಹೇಳ್ಕೊಂಡು ಆಚೆಗಡೆ ಇಡಿ. ಓಕೆ, ಜಸ್ಟ್ ಮನೆಯಿಂದ ಹೊರಗಡೆ ಇಡಿ ಸಾಕು. ಬೆಳಗ್ಗೆ ಬೀಳಲಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಹೊರಗಡೆ ಇಡಿ. ಸೊ ದಟ್ ಪೂರ್ಣಚಂದ್ರನ ಎನರ್ಜಿಯಿಂದ ವಾಟರ್ ಚಾರ್ಜ್ ಆಗಿ ಆ ನೀರನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಕುಡೀರಿ. ಫುಲ್ ನೀರು ಖಾಲಿ ಮಾಡಿ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ನೈಟ್ ಎಲ್ಲರಿಗೂ.